It talks about love, it talks about patience, it talks about loyalty, it talks about so ಈ ತರ ಒಂದು ಇಮೋಷನ್ಸ್ ಮತ್ತೆ ಈ ತರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇರಬೇಕಾದ್ರೆ ಇಟ್ಸ್ ವೆರಿ ಎಕ್ಸೈಟಿಂಗ್ ಫಾರ್ ಅನ್ ಆಕ್ಟರ್ ಟು ಆಲ್ವೇಸ್ ಡೂ ಅ ಫಿಲ್ಮ್ ಲೈಕ್ ದಟ್. ಸೊ ತುಂಬಾ ಖುಷಿ ಆಯ್ತು. ಆ್ಯಂಡ್ ಐ ಥಿಂಕ್ ಇಟ್ಸ್ ತುಂಬಾ ಟೈಮ್ ಆದ್ಮೇಲೆ ನಮ್ಮ ಕನ್ನಡದಲ್ಲಿ ಒಂದು 8-10 ಸಾಂಗ್ ಇರುವಂತ ಒಂದು ಸಿನಿಮಾ. ಸೊ ಇಟ್ಸ್ ಗೋಯಿಂಗ್ ಟು ಬಿ ಎ ಮ್ಯೂಸಿಕಲ್ ಸ್ಟೋರಿ ಟೆಲಿಂಗ್ ಆಲ್ಸೋ. ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಫಾರ್ ದ ಆಡಿಯನ್ಸಸ್ ಟು ಸಿ ಮುಂದೆ ಏನಾಗುತ್ತೆ. ಈ ಮಧುನಿಕಾ ಯಾರು ಅಂತ ಫಿಕ್ಷನಲ್ ಕ್ಯಾರೆಕ್ಟರ್ ಆಗಿರುತ್ತಾ ಅಥವಾ ಏನ್ ಇದೆಯಾ? So Madhanika is a real character also, and it is a periodic character. Her story unfolds in the past ಅಂತ ಹೇಳಕ್ಕೆ ಒಂದು ಫ್ಯೂಚರ್ ರಾಗಿಣಿ ಬರ್ತಾರೆ. ಸೊ ಅದರಿಂದ ದ ಪಾಸ್ಟ್ ಗೆಟ್ಸ್ ರಿವೀಲ್ಡ್. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ತುಂಬಾನೇ ಎಕ್ಸೈಟಿಂಗ್ ಎಲಿಮೆಂಟ್ಸ್ ಇದೆ ಸಿನಿಮಾದಲ್ಲಿ ನೋಡೋಕ್ಕೆ. ಸೊ ಇಟ್ ವಿಲ್ ಕೀಪ್ ದಿ ಆಡಿಯನ್ಸಸ್ ಆನ್ ದೇರ್ ಸೀಟ್ಸ್, ಎಡ್ಜ್ ಆಫ್ ದ ಚೇರ್ ಅಂತ. ರಾಜಕೀಯ ವಿಚಾರಕ್ಕೆ ಬರೋದಾದ್ರೆ ಇವಾಗ ಏನ್ ವಿಚಾರಕ್ಕೆ ಬರೋದಾದ್ರೆ ಪಾಲಿಟಿಕ್ಸ್ ಅದಕ್ಕೂ ಮದನಿಕಗೂ ಏನ್ ಸಂಬಂಧ? ಸೊ ವಿಜಯ್ ಅವರು ಮೊದಲ ಒಂದು ಅಟೆಂಪ್ಟ್ ಅಲ್ಲೇ ದೊಡ್ಡ ಮಟ್ಟದ ಗೆಲುವು 30 ವರ್ಷಗಳ ಡಿಎಂಕೆ ಪಟ್ಟವನ್ನೇ ಹೊಂದಿಕ್ಕಿದ್ದಾರೆ. ನನ್ನ ಅಭಿಪ್ರಾಯ ಏನು ಅಂದರೆ, ಲೈಫಲ್ಲಿ ನಾವು ಜೆನ್ಯೂನ್ ಆಗಿ ನಮ್ಮ 100% ಮನಸ್ಸಿಂದ ನಿಯತ್ತಿಂದ ಏನಾದರೂ ಮಾಡೋಕ್ಕೆ ಹೋದರೆ ಅದು ಸಾಧನೆ ಆಗೇ ಆಗುತ್ತೆ, ಸಕ್ಸಸ್ ಆಗೇ ಆಗುತ್ತೆ. ಹಿ ಈಸ್ ಸಂಬಡಿ ದಟ್ ಐವ್ ಮೆಟ್ very few times, 2 times I think, but I've always thought of him as one of the most genuine people. ಅಂದರೆ ಅವರು ಆನೆಸ್ಟಿ ಆಗಿ, ಕ್ಲಾರಿಟಿ ಆಗಿ, ಹಾರ್ಟ್ ಆಗಿ ಎಲ್ಲ ಕೆಲಸ ಮಾಡ್ತಾರೆ. ಆ್ಯಕ್ಟಿಂಗ್ ಈಸ್ ಫಿನಾಮಿನಲ್. ಆ್ಯಂಡ್ ಯಾವಾಗ ಏನಾಗುತ್ತೆ ಗೊತ್ತಾ, ಒಳ್ಳೆ ಮನ್ಸಿರೋರ್ನ ಯಾವತ್ತೂ ಡೌಟ್ ಪಡ್ತಾರೆ ಜನ, ಕೆಳಗಡೆ ಇಳಿಯಕ್ಕೆ ನೋಡ್ತಾರೆ, ನೆಗೆಟಿವ್ ಆಗಿ ಮಾತಾಡ್ತಾರೆ. ಯಾಕಂದರೆ ನಾವು ಕ್ಲಿಯರ್ ಆಗಿ ಮಾತಾಡ್ತೀವಿ, ನಾವು ಜೆನ್ಯೂನ್ ಆಗಿರ್ತೀವಿ ಅಂತ. ಸೊ ಸ್ವಲ್ಪ ಲೇಟ್ ಆದ್ರೂ good people get good results, so I'm very happy for him. ನೀವು ಅನ್ಕೊಂಡಿದ್ರೆ ಎಷ್ಟು ಮಟ್ಟದಲ್ಲಿ ಗೆಲುವು ಸಾಧಿಸ್ತಾರೆ ಫಸ್ಟ್ ಅಟೆಂಪ್ಟ್ ಅಲ್ಲೇ ಅಂತ? I've always known. I think that he's a visionary. Pawan is a visionary, and I think on the state alli we have leaders, actors who become great leaders like Jayalalitha ma'am. So nammalli kuda, anybody like Amrish uncle nodi, everybody who is genuine and ನಿಜವಾಗ್ಲೂ ಮನಸ್ಸಿನ ಜನಕ್ಕೆ ಏನಾದರೂ ಒಳ್ಳೇದು ಮಾಡಬೇಕು ಅಂತ ಹೊರಟ್ರೆ ಯಾವಾಗ ಚೆನ್ನಾಗುತ್ತೆ. ರಾಗಿಣಿ ಅವರು ಕೂಡ ರಾಜಕಾರಣಕ್ಕೆ ಬರ್ತಾರೆ ಅಂತ ಒಂದಷ್ಟು ಚರ್ಚೆ ಆಗ್ತಾ ಇತ್ತು. ಸೊ ಅದು ಮುಂದುವರಿಯುತ್ತಾ ಹೇಗೆ ಅಂತ ರಾಜಕಾರಣದಲ್ಲಿ ರಾಗಿಣಿ ಅವರು? ಒಂದಿಷ್ಟು ಅಂದ್ರೆ ಕೊರೋನಾ ಟೈಮಲ್ಲಿ ಒಂದಷ್ಟು ನೀವು ಬರ್ತೀರಾ ಅಂತ ಸುದ್ದಿ ಆಗಿತ್ತು. ಸೊ ಮುಂದೆ ಅದು ನಾನು ಅದಕ್ಕೆ ಹೇಳ್ದೆ ಅಲ್ಲ, ಏನೋ ಒಳ್ಳೆ ಕೆಲಸ ಮಾಡಕ್ ಹೋದ್ರೆ ಏನೋ ರಾಂಗ್ ಸುದ್ದಿ ಮಾಡಕ್ ನೋಡ್ತಾರೆ ಎಲ್ರು ಯಾವತ್ತೂ. ಸೊ ಸಮಾಜ ಸೇವೆಗೂ ಪಾಲಿಟಿಕ್ಸ್ಗೂ ಏನು ಸಂಬಂಧ ಇಲ್ಲ. ಓಕೆ, ಆ್ಯಂಡ್ ಮೈ ಸೋಷಿಯಲ್ ವರ್ಕ್ ಕಮ್ಸ್ ವಿತ್ ಮೈ ಹಾರ್ಟ್ ಆ್ಯಂಡ್ ಮೈ ಪ್ಯಾಷನ್ ಆ್ಯಂಡ್ ಕಂಪ್ಯಾಷನ್. ಸೊ ಅದನ್ನು ಅವತ್ತು ನಿಲ್ಸಿಲ್ಲ, ಇವತ್ತು ನಿಲ್ಸಲ್ಲ, ಮುಂದೆನೂ ನಿಲ್ಸಲ್ಲ ನಾನು. ಮೈ ಟ್ರಸ್ಟ್ ಇಸ್ ಡೂಯಿಂಗ್ ಸಮ್ ಗ್ರೇಟ್ ಫ್ಯಾಂಟಾಸ್ಟಿಕ್ ವರ್ಕ್. ಅದರ ಬಗ್ಗೆ ಎಲ್ಲ ಅನೌನ್ಸ್ ಮಾಡ್ತೀವಿ ನಾವು. ಆ್ಯಂಡ್ ಐ ಟೆಲ್ ಯು ವಾಟ್, ಏನಾದರೂ ಒಳ್ಳೆ ಅವಕಾಶ ಸಿಕ್ಕಿದ್ರೆ ಟು ಬಿ ಏಬಲ್ ಟು ಹೆಲ್ಪ್ ಪೀಪಲ್, ಟು ಬಿ ಏಬಲ್ ಟು ಹೆಲ್ಪ್ ದ ಸೊಸೈಟಿ, ಯಾಕಿಲ್ಲ? ಆ ಒಂದು ಒಳ್ಳೆ ಆಪರ್ಚುನಿಟಿ ಒಂದು ಡಿಫ್ರೆನ್ಸ್ ಕ್ರಿಯೇಟ್ ಮಾಡೋಕ್ಕೆ, ಅಥವಾ ಒಂದು ಸೊಸೈಟಿಗೆ ಚೆನ್ನಾಗತ್ತೆ, ಏನೋ ಚೆನ್ನಾಗಿ ಮಾಡ್ಬೋದು ಅಂದ್ರೆ ಬಿಡಬಾರ್ದು ಆಪರ್ಚುನಿಟಿ. ತಮಿಳ್ನಾಡೆಲ್ಲ ಬೆಳವಣಿಗೆ ಆದ ನಂತರ ಕರ್ನಾಟಕದಲ್ಲಿ ಒಂದು ಚರ್ಚೆ ಆಗ್ತಾ ಇದೆ. ಕರ್ನಾಟಕದಲ್ಲಿ ಅಂತ ಒಂದು ಪಾಸಿಬಿಲಿಟಿ ಇರುವಂತದ್ದು ಯಾವ ಸ್ಟಾರ್ಗೆ ಅನ್ನೋದು ನಿಮ್ಮ ಒಪಿನಿಯನ್ ಏನು? ಒಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ನಟರ ಹೆಸರು ಕೂಡ ಯಾರ್ಯಾರ ಹೆಸರು ಬರ್ತಿದೆ? ಆಯ್ತು, ನಿಮ್ಗೆ ಗೊತ್ತಿರ ಇಲ್ಲ, ನನಗೆ ಗೊತ್ತಿಲ್ಲ, ನನ್ಗೆ ನಿಜವಾಗ್ಲೂ ಗೊತ್ತಿಲ್ಲ ಯಾರ ಹೆಸರು ಬರ್ತಿದೆ. ಸುದೀಪ್ ಅವರು, ದರ್ಶನ್ ಅವರು ಬಂದ್ರೆ ಒಳ್ಳೇದು ಅಂತ ಪಾಸಿಬಿಲಿಟಿ ಕರ್ನಾಟಕದಲ್ಲಿ ಇದೆಯಾ ಅನ್ನೋಂಥದ್ದು? ಎನಿಬಡಿ, ಯಾರು ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದಲ್ವಾ. ಆಲ್ ಆಫ್ ದೆಮ್ ಆರ್ ಕೇಪಬಲ್, ಆಲ್ ಆಫ್ ದೆಮ್ ಆರ್ ಲೀಡರ್ಸ್, ಆಲ್ ಆಫ್ ದೆಮ್ ಆರ್ ಫ್ಯೂಚರಿಸ್ಟಿಕ್. ಅಂಡ್ ಒಳ್ಳೆ ಮನ್ಸಿಂದ ಮಾಡ್ಕೊಂಡು ಮಾಡಿದ್ರೆ ಮಾಡ್ಬೋದು. ಆಲ್ ಆಫ್ ದೆಮ್ ಆರ್ ಫ್ಯಾಂಟಾಸ್ಟಿಕ್, ಸೊ ವೈ ನಾಟ್?